ಬಂದ್ರಾ ಇವತ್ತು ಚಲೋ ಹಾಕ್ಬಿಡು. ನಾವೆಲ್ಲ ಮತ್ತೆ ಮನೆಗೆ ಹೋಗ್ಬಿಟ್ಟಿರ್ತಾವ ರೇಣುಕಾ ಅಂತ ಮಾಡಿದ್ವಿ. ಇಲ್ವಾ ರೇಣುಕಾ ನಿಮ್ಮ ಅವ್ವನ ಇಲ್ಲ ಚಾ ಕುಡಿ ಅಂತ ಕರ್ಕೊಂಡ್ ಬಂದೆ. ಅಕ್ಕಿ ಹುಡುಗಿ ಬರ್ತಾಳ ನಾವಲ್ಲ ಅಂದ್ಲ. ಮತ್ತೆ ಅತ್ತ ಇತ್ತಾಗ ಅದು ಇದು ಎಲ್ಲಿ ಮಾತು ಮಾಡ್ತಿದ್ವಿ ಇಲ್ಲೇ ಆಕೆ ನಮ್ಮ ಮನೆ ಮುಂದೆ ಆಸೆ ಬರ್ಬೇಕಲ್ಲ. ಹಂಗ ನನ್ನ ಮಗಳು ಅಕ್ಕಿ ಇಬ್ರಲ್ಲೇ ಚಾ ಕುಡಿದು ಮಕ್ಕ ತಕೊಂತಾರ ಬಿಡು. ಇಲ್ಲೇ ಕುಡಿದು ನಾಷ್ಟ ಮಾಡ್ತಾರ ಅಂತ ಹೇಳಿ ಕರ್ಕೊಂಬಂದಿನಿ. ಬರ್ರಿ ಇಬ್ರು ಕೈಕೊಂಡು ಮಕ್ಕ ತಕೋರಿ, ಮಂಡ ಮಾಡಿ ಇಟ್ಟಿನಿ. ಚಾ ಬಿಸಿ ಬಿಸಿ ಮಾಡ್ಕೊಡ್ತಿ, ಚಾ ಕುಡಿಬೇಡ. ಅಲ್ಲ ಪಾರತಿ, ನಾವು ಈಗ ಬರ ಮುಂದೆ ಬಸ್ ಆಗಲ್ಲದ ಎದುರು ಬಂತವ. ಅಲ್ಲ ನೀವು ಈಗ ಬರಾಕತ್ತೀರಿ, ಯಾಕೆ ಎಷ್ಟೊತ್ತಾಯ್ತು? ಅಯ್ಯೋ ಚಿಗವ ಅದೇನು ಕೇಳ್ತೀಯವ್ವ ಬೇಡದ. ಏನವ ಹೇಳಾರ್ದಂತಂದೆ ಏನಾತ? ಅಯ್ಯೋ ಚಿಗವ ಏನಂತಂದ್ರೆ ಇವರು ರೇಣವ ದೊಡ್ಡವನ ಮಗಳು ಮೀನಾದಳಲ್ಲ ಆಕಿ, ಆಮೇಲೆ ಇತ್ತ ಚೆನ್ನವತ್ತಿ ಮಗ ಚಂದ್ರ ಅದನಲ್ಲ, ಚಂದ್ರು. ನಾವು 3 ಮಂದಿ ಮೀನಾ ನಾವು ಎಲ್ಲರೂ ಇಳಿದು ಬರಾಕತ್ತಿದ್ದ. ಬಸ್ನಾಗ ಇಳಿದು ಬಂದ್ವಿ. ಚಂದ್ರ ಬಂದ, ಹೂವಿನ ಬೊಕ್ಕೆ ಹಿಡ್ಕೊಂಬಂದ. ಹೂವಿನ ಬೊಕ್ಕೆ ಹಿಡ್ಕೊಂಬಂದು ಆಕಿಗೆ ಪ್ರಪೋಸ್ ಮಾಡಕತ್ತಾನ. ಏನ ಪರ್ಪೋಸ ಅಂದ್ರೆ ಇಲ್ಲಿ? ಅಯ್ಯ ಚಿಗವ ಪರ್ಪೋಸ್ ಅಲ್ಲದ ಪ್ರಪೋಸ್ ಅಂದ್ರೆ ಆತ ಬೊಕ್ಕೆ ಹಿಡ್ಕೊಂಬಂದು ಆಕಿ ಮೀನಾಗ ನಾನು ಪ್ರೀತಿ ಮಾಡಕತ್ತೀನಿ ಅಂತ ಹೇಳ್ದ. ಅಯ್ಯ ನಿನ್ನ ದಾಳಿ ಹೊಡ್ಕೊಂಡು ಹೋಗ್ಲಿ ಮಂಗ್ಯಾನ್ ಮಾರಿ ಅವನ. ಅಲ್ಲ ಹೋಗಿ ಆ ಹುಡುಗಿಗೆ ಅದು ಏನದ ಪ್ರಪೋಸ್ ಮಾಡಕತ್ತಿದ್ನ. ಅಲ್ಲ ಬೇರೆ ಯಾರು ಊರಾಗ ಹುಡುಗಿಯರ್ ಸಿಗುತ್ತಿಲ್ಲ ಅಂತ ನೀತಿಗ. ಅಲ್ಲ ಆಕ ನನ್ನ ಮೇಲೆ ಅಕ್ಕಿ ಒಪ್ಕೊಂಡ್ಲನ? ಅಯ್ಯೋ ಚಿಗವ ದೊಡ್ಡ ಕತ್ತಿನ ಆಯ್ತದ. ಅಕ್ಕಿಯಲ್ಲಿ ಒಪ್ಕೋಬೇಕು. ಅಕ್ಕಿ ಇಟ್ಟು ಉದ್ದ ಹೇಳಿದ್ಲ ಗೊತ್ತನ? ಯಾಕ ಒಪ್ಕೊಳ್ಳಿಲ್ಲ? ಮತ್ತೆ ಏನ್ ಹೇಳಿದ್ಲ ಯವ್ವ? ಅಕ್ಕಿ ಏನ್ ಹೇಳಿದ್ಲ ಗೊತ್ತನ? ಅಯ್ಯೋ ದೇವ್ರೆ, ಹಂಗಂದ್ಲ? ನೋಡ ಲಕ್ಷ್ಮಕ್ಕ, ನೋಡು ಏನು ಊರಾಗಿಲ್ಲ ತ್ರಿಪುರ ಸುಂದರಿ ಈಕಿನ ಏನ ಅದೇನಂತಲ್ಲ ಮಿಸ್ ವರ್ಡ್ ಈಕಿನ ಇದ ಏನ್ ಹಂಗಿದ್ರ? ಅಲ್ಲ ನಾನು ನೋಡಿದ್ರೆ ಇಷ್ಟೇ ಬೆಂಡ್ಲಿ ಅಬಾ ಎಷ್ಟು ಸೊಕ್ಕು ಎಷ್ಟು ಈಕಿಗೆ ದೇವ್ರಿಗೆ ಕೊಟ್ಟ ಬಿಡು ಎಲ್ಲನ. ಬೆಂಡ್ಲಿ ಪಾಪ ಹುಡುಗ ಇಡಾಕ ಒಬ್ಬತ್ ಮಗ ಬೇಕಾದಂಗ ಆಸ್ತಿ ಐತಿ ಅಂತ ಈಕಿ ಏನ್ ಬಂದ್ ಕೇಳಕತ್ರ ಎಷ್ಟು ನೋಡಿಕಿ ಸೊಕ್ಕು. ಅಲ್ಲ ಅದೇನದ ರಾಜ್ಕುಮಾರ್ ಕುದುರೆ ಮೇಲೆ ಕರ್ಕೊಂಡು ಹೋದಂಗ ಈಕಿನ ಯಾಕರದ ಬಿ ಎಂ ಕಾರ್ ಏನಂಗಿಲ್ಲ ಅದ್ರ ಬಂದು ಕರ್ಕೊಂಡು ಹೋಗ್ಬೇಕಂತ. ಎಷ್ಟು ಇದ್ದಾಳಿಕಿ. ಅಲ್ಲ ಬಾರಿ ಬಿಡವ ಈಕಿ ಸೊಕ್ಕು. ಅಲ್ಲ ಲಕ್ಷ್ಮಕ್ಕ, ಅವರಪ್ಪ ಅವರವ್ವ ಕೂಲಿ ಮಾಡಿ ಹೆಂಗೋ ಒಂದು 60 ಉಂಡು ಇವ್ರನ್ನ ಊದಕಿನ ಓದಿಸಿ ಉದ್ಧಾರ ಮಾಡಿ ಚಲೋ ಮನೆ ಕೊಡ್ಬೇಕಂತಂದ ಅವ್ರು ಎಷ್ಟೆಲ್ಲ ಕಷ್ಟಪಟ್ರೆ ಓದ್ ಮುಕ್ಕಾಲು ಶೋಕಿ ಯಾರ ಕಾಲು. ಈಕಿಗೆ ವಿದ್ಯೆ ನೈವೇದ್ಯ, ಈಕಿನ ಶೋಕಿನ. ಇವಾಗ ಹೋಲ್ ಬಿಡ್ರವ ಯವ್ವ, ನೀವು ಮಾತ್ರ ಅಕ್ಕಿ ಚಳಿ ಕಲಿಯಕ್ಕೆ ಹೋಗ್ಬಿಟ್ರೆ ಮತ್ತೆ ಏನ್ ನೋಡು ಅದಂತಾರಲ್ಲ ಅದೇನು ಶಾಸ್ತ್ರ ಏನು ಸುಳ್ಳಲ್ಲ. ಹಿರಿಯಕ್ಕನ ಚಳಿ ಮನಿ ಮಂದಿಗಂತ. ಮತ್ತೆ ಇದ ಒಂದ ಓಣ್ಯಾಗ ಕೂಡ ಆಡಿದಾರು, ಒಂದ ಬಸ್ಸು ಒಂದ ಕಾಲೇಜು ಎಲ್ಲ ಹೋಗೋರು. ನಾಳೆ ನೀವು ಅಕ್ಕಿ ನೋಡಿ ನಾವು ಹಿಂಗೆ ಇರ್ಬೇಕು, ಅಕ್ಕಿಗೇನ ಕಾಲೇಜ್ನಾಗ ಬಸ್ನಾಗ ಹುಡುಗರು ಲೈನ್ ಹೊಡಿತಾರ ಹಂಗೆ ಅಂದ್ರಲ್ಲ ಅದ್ರಂಗ ಮತ್ತೆ ನಮಗೂ ಇರಲಿ, ನಾವು ಹಂಗ ಆಗ್ಬೇಕು ಅಂತ ಏನಾರ ಅಂತ ಕೆಟ್ಟ ಚಳಿ ಅಂತ ಕೆಟ್ಟ ಬುದ್ಧಿ ಏನಾರ ತಲೆ ಬಂತಂದ್ರೆ ಇವಾಗ ಹೇಳಕ್ಕೆ ನೋಡು ತೆಗೆದ್ಬಿಟ್ರಿ. ನೋಡು ನಮ್ಮನಿ ಸಂಪ್ರದಾಯ ನಾವು ಹೆಂಗೆ ಅದೀವಿ ಏನು ಎಲ್ಲ ಅರ್ಥ ಮಾಡ್ಕೊಂಡು ಚಂದಾಗಿರ್ಬೇಕು. ತಂದೆ ತಾಯಿ ಹಡ್ದಾರ ಅಂದ್ಮೇಲೆ ಅವ್ರಿಗೆ ಮಕ್ಳಿಗೆ ಮದುವೆ ಮಾಡೋದು ಗೊತ್ತಿರಲ್ಲ. ಅವ್ರಿಗೆ ಎಂಥ ಹುಡುಗಂತ ಮದುವೆ ಮಾಡ್ಬೇಕು ಅನ್ನೋದು ಗೊತ್ತು. ಮದುವೆ ಮಾಡಿ ಚಂದ ಜೀವನ ರೂಪಿಸ್ತಾರೆ. ಅದು ಬಿಟ್ಟು ನೀವು ಏನಾರು ಮಾಡ್ಕೊಂಡು ಊರ್ ಮಧ್ಯಾಹ್ನಕನ ಈಗ ಅದೇನ ಸುಡಾ ಚಿಟ್ಟು ತೊಗೊಂತಾರಲ್ಲ ಹಂಗೆ ಅದಿತ್ತು. ಮತ್ತೆ ಬಾಳೆವು ಹೇಳಿದ್ ಮತ್ತೆ ಕೇಳ್ರಿ. ಯಾವಾಗಲೂ ತಂದೆ ತಾಯಿಗಳು ಒಳ್ಳೇದ ಹೇಳ್ತಾರೆ, ಇಂಥವು ಯಾವ್ದು ತಲೆ ಹಾಕೊಳಕ್ ಹೋಗ್ಬೇಡ್ರಿ. ದೊಡವ ನಾವು ಹಂಗದೀವಿ ದೊಡವ, ನೀ ಒಳ್ಳೇದು ನೀನು ಹಾಕಿದ್ ನೋಡಿ ನಮ್ಗಂತೀಯಲ್ಲ. ಹಂಗಲ್ಲವ, ಈಗ ನೀವು ಇಲ್ಲಿಂದ ಕಾಲೇಜ್ಗೆ ಹೋಗ್ತೀರಿ, ಅಲ್ಲಿ ಹೋದ್ಮೇಲೆ ನೀವು ಏನು ಮಾಡ್ತೀರಿ ಅಂತ ನಮಗೇನು ಗೊತ್ತಾಗತ್ತೆ. ಸುಮ್ಮನೆ ಅದೇನ ನಾವು ನಂಬಿ ನಿಮ್ಮನ್ನ ಕೈ ಬಿಟ್ಟಿರ್ತೀವಿ ಓದ್ಲಿ ಅಂತೇಳಿ ನೀವು ಹಿಂಗೇನಾರು ಮಾಡಿದ್ರೆ ಅದಕ್ಕೆ ಏನೋ ಒಂದು ಮಾತು ಹೇಳ್ಬೇಕು ಅನ್ನಿಸ್ತು ಹೇಳೀನಿ. ಇದು ಬುದ್ಧಿ ಹೇಳೋದು ಯಾವಾಗ ಒಳ್ಳೇದಕ್ಕಂತ. ಅದಕ್ಕೆ ಒಳ್ಳೇದನ್ನ ನಾನು ಹೇಳ್ತೀವಿ ಅಂದ್ರೆ ಒಂದು 4 ಮಾತು ಕೇಳಿ ಹಾಕೋರಿ. ಹಂಗಂತಂದು ನಾವು ನೀವು ಕೆಟ್ಟರಂತ ಅಂತ ಹೇಳಲ್ಲ, ನೀವು ಸ್ವಲ್ಪ ತಲೆಯಾಗಿರ್ಲಿ ಅಂತ ಹೇಳ್ತೀವಿ ಅಷ್ಟೇ. ಏನ ನಿಂದೆ ಅವ ಆಕಿ ಹೇಳಿದ್ರೆ ಬೇರೆ ನಾ ಹೇಳಿದ್ರೆ ಬೇರೆ ನಾವು ಹಂಗಂದು ಏನವ ಹೋಗವ. ಆಡ್ಬಿಟ್ಟು ಓರಾಡ್ಬಿಟ್ಟು ನನ್ನ ಮೊಮ್ಮಗಳು ಬೆಂಕಿ ಇದ್ದಂಗೆ. ಆಕಿ ಸನಕ್ಕೆ ಯಾರು ಬಂದ್ರೆ ಸುಟ್ಟು ಕರ ಗೊತ್ತಾನೆ. ನನ್ನ ಮೊಮ್ಮಗಳು ಏನು ಹಂಗೆಲ್ಲ ಅನ್ನಕೋಬೇಡ. ಆಕೆ ಯಾಕೆ ಆಡ್ಬಿಟ್ಟು ನೋಡಿ ಆಕಿ ಮಾಡ್ತಿದ್ದ. ನನ್ನ ಮೊಮ್ಮಗ ಹಂಗಲ್ಲ ಅಲ್ಲ. ಅಯ್ಯೇ ನನ್ನ ಮೊಮ್ಮಗ ಸನಕ್ಕೆ ಯಾವ್ದಾರ ಬರಲಿ ಒಂದು ನಮ್ಮನಿ ಸೀಳ್ನಾಯಿ ಹೋದಂಗೆ ಅವ್ರನ್ನ ಗಂಟ್ಲಲ್ಲಿ ರಕ್ತನ ಕೊಡ್ಬಿಡ್ತೀನಿ. ಹಂಗೆ ಹೊಂಟಾರ ನನ್ನ ಮೊಮ್ಮಗಳು ಯಾರು ಹಂಗೆ ನಮ್ಮ ಮುನಿ ಮುಂದೆ ಆಯ್ತು. ನನ್ನ ಮೊಮ್ಮಗಳು ಒಂದು ಚೂರಿಗೆ ನೋಡ್ಲೆ ಬಿಟ್ಟೆ ಅವ್ರನ್ನ ಕಾವಲು ನಾನದೇನಿಲ್ಲಿ. ಇನ್ನು ಬೇಕಿನ ಕಾವಲಿಲ್ಲ ನನ್ನ ಮೊಮ್ಮಗ, ನಾನು ಕಾವಲದೀನಿ. ಇವ ಲಕ್ಷ್ಮಕ್ಕ ಹೋಗಾನಿನ ಅದೇನ ಕೆಟ್ಟ ಕನಸು ಬಿದ್ದಿತ್ತು, ಎಬ್ಬಿಸ್ಕೊಂಡ್ ಬಂದು ಚಾ ಕೊಡ್ತೀನಿ ಅಂತೇಳಿ ಬರೀ ನಿಮ್ಮ ಒಂದು ನಿಮ್ಮ ಅತ್ತಿದ ಪುರಾಣನ ಕೇಳ್ದಾಗತ್ವಾ ಚಾ ಕೊಡ್ತೀಯ ಇಲ್ಲ ವಾಪಸ್ ಹೋಗಿ ಹೇಳ್ಬಿಡು. ಆಡ್ಬಿಟ್ಟು ಬಾ ಕೊಡ್ತೀನಿ. ಹುಡುಗರು ಬಂದು ಒಟ್ಟು ಮಾತಾಡ್ಸಕತ್ತಿದ್ನಿ, ಹಾಗೆ ಎಷ್ಟು ಅವಸರ ಮಾಡ್ತಿದ್. ನಡಿ ಹೋಗೋಣ ಬರೀವಾ, ಇಬ್ರು ಕೈಕಾಲು ಮುಖ ತಗೋರಿ ಬರ್ರಿ. ಅಲ್ಲ ಅದೇಕ ಮತ್ತೆ ಚೆನ್ನವಕ್ಕನ ಮನೆ ಮುಂದೆ ಆಸೆ ಹೊಂಟೀವಿ. ಮತ್ತೆ ಚೆನ್ನವಕ್ಕಗೆ ಒಂದು ಮಾತು ಹಿಂಗಾಗೈತೆ ಅಂತ ಹೇಳೋ ನಾನು. ಯವ್ವ ಆಡ್ಬಿಟ್ಟು ಯಾಕೆ ಬೇಕಲೇ ಸುಮ್ಮನೆ ಕೆದರ್ಕೀರಿ ಹಾಕಿಸ್ಕೊಳ್ಳೋದು. ಅವ್ರ ಮನೆ ವಿಚಾರ ಅವ್ರಿಗೆ ಇರ್ತಾ, ಅವ್ರು ಗೊತ್ತು ಮಾಡ್ಕೊತಾರೋ ಏನು ಬೇಕಂತ ಬಿಟ್ಟಿರ್ತಾಳ ಗೊತ್ತಾಗ್ಬಾರ್ದು ಮಂದಿಗೆ ಅಂತ ಹೇಳಿದ ನಂಗೆ. ನಾವು ಗೊತ್ತಿದ್ದಾಗತ್ತೆ ಸುಮ್ಮನೆ ಇರೋದು ಬೇಸತ್ತಾಗ ಯಾಕೆ ಬೇಕು ಇನ್ನೊಬ್ರ ಮನೆ ವಿಚಾರ. ಸುಮ್ಮನೆ ನಮ್ಮ ಪಾಡಿನ ಹೋಗ ನಡಿ. ಹಂಗಲ್ಲ ಜಯಕ್ಕ, ನೋಡು ಒಂದೇ ಓಣ್ಯಾಗ ಗಂಡ್ಮ್ಯಾಗ ನಾವೆಲ್ಲ ರೊಕ್ಕ ಇದ್ದಂಗೆ ಇರ್ತೀವಿ. ಒಬ್ರು ಕಷ್ಟಕ್ಕೆ ಒಬ್ರು ನೋವಿಗೆ ಒಬ್ರು ಖುಷಿಗೆ ಎಲ್ಲದಕ್ಕೂ ಹಾಕಿವ. ಈಗಿಂಥ ವಿಚಾರ ನಮ್ಗೆ ಗೊತ್ತಿತ್ತು ಅಂದ್ಮ್ಯಾಗ ಮುಚ್ಚಿಟ್ಕೊಂಡ್ರೆ ನಾಳೆ ಅದು ಗೊತ್ತಾಗಿ ನಿಮ್ಗೆ ಗೊತ್ತಿತ್ತು ಒಂದು ಮಾತು ಹೇಳೋಕ್ಕಾಗಲಿಲ್ಲನೋ. ನಾನು ಮುಂಜಾಗ್ರತವಾಗಿ ನನ್ನ ಮಗನ ಅಭ್ಯಾಸನಾಗ ಇಡ್ತಿದ್ದೆ, ಇಲ್ಲ ನನ್ನ ಮಗ ಏನಾರ ಒಂದು ಹೇಳ್ಕೊತಿದ್ದೆ. ನನ್ನ ಮಗನ ಒಟ್ಟು ಹೆಂಗೋ ಒಂದು ಇತ್ತು, ನೀವು ಹೇಳಿಲ್ಲ ಇವತ್ತು ಹಿಂಗಾಯ್ತು ಅಂತ ನಾಳೆ ನಮ್ಗೆ ಒಂದು ಮಾತು ಅನ್ಬಾರ್ದು ನೋಡು. ಅದಕ್ಕೆ ಒಂದು ಮಾತು ಹೇಳೋಣ ಅಂತ.
ಅರೆ ಹಾ ವಿಜಯಂದು ಅಕ್ಕ, ನೀವು ಹೇಳ್ತಾ ಇರೋದಕ್ಕೆ ಸರಿಯಾಗೈತಿ ಸರಿಯಾಗೈತಿ. ನಾವು ನಮ್ದು ಏನದು ಗೆಳತಿಯರನ್ನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ಕಷ್ಟಕ್ಕೂ ಆಗ್ಬೇಕು ಸುಖಕ್ಕೂ ಆಗ್ಬೇಕು. ನಡ್ರಿ ನಡ್ರಿ ಹೇಳೋಣ. ಹಾ ನೋಡ್ ಪಾತಿಗೆ ಅರ್ಥ ಆಯ್ತು, ನೀ ನಂಗೆ ಮಾಡ್ತೀಯವ. ನನಗೆ ಹೇಳೋಣ. ಇಲ್ಲ ವಿಜಿ ಒಳಗೆ ಹೋಗ್ಬಿಡ್ತಲ್ಲೇ. ಯಾಕೆ ಅಕ್ಕ? ಇವ ಚೆನ್ನಾಗ ಒಂದು ನಾಯಿ ಸಾಕ್ಯಾಳ. ಯವ್ವ ಎಂತಾದೈತಿ ಗೊತ್ತನ್ನೋದು. ಒಂದ ಸಲ ಜಿಗಿತಂದ್ರೆ ಸೀದಾ ನಮ್ಮ ಹೆಗಲ ಮ್ಯಾಗ ಕಡ್ತೈತಿ ಗೊತ್ತ. ಅಷ್ಟು ದೊಡ್ಡ ನಾಯಿ ಸಾಕ್ಯಾಳ. ಯವ್ವ ಅದೇನಾರ ಒಂದ ಸಲ ನಮ್ಮ ದೇಹದಾಗ ಯಾವ್ದೋ ಒಂದು ಭಾಗಕ್ಕೆ ಅಡಕ್ಕಂತ ಬಾಯಿ ಹಾಕಿತ್ತ ಒಂದು 2 kg ಮೊಸ ಕಿತ್ಕೊಂಡ ಕೈ ಬಿಡ್ತೈತೆ ನೋಡು. ಅಂತ ದೊಡ್ಡ ಬಾಯಿ ಆಯ್ತದ. ಯಾಕೆ ಬೇಕಾಯ್ಯೋ ಹಿಂದಾಗಡ್ಸಿ ಇಲ್ಲೇ ನಿಂತ ಕೈ ಯಾಕೆ ಬರ್ತಾವ ಹೊರಗೆ. ಹೌದಾ ಹೋಗ ಈಕಿ ಏನಾಗೈತಿ ಈಕಿಗೆ? ಅದ ಸೀಲ್ ನಾಯಿ ನಮ್ಮ ಮಗನಿಂದ ಚೂ ಬಿಟ್ಟು ಕಳ್ಸಿದ್ರೆ ಮಗನ್ ಸನೇಕ ಆಕಿ ಮೀನಾನ ಬರ್ತಿದ್ದಲ್ಲ. ಈ ಹಂಗೇನಾರ ಅಕಸ್ಮಿಕ ಮಗನ್ ಸನೇಕ ಬಂದ್ರೆ ಈ ಸೀಲ್ ನಾಯಿ ಐತಲ್ಲ ಹೋಗಿ ಆಕಿ ಒಂದು 3 kg 4 kg ಇರ್ಬೇಕಂದ್ ಮೈಯಾಗ ಮಾಂಸಕ್ಕಂಡ ಹಿಡಿದು ಆತ ಹಾಕೊಂಡು ಓಡ್ತೋದ್ ನುಂಗಿ ನೀರು ಕೂಡ ಬರ್ತಿತ್ತು ಅತ್ತಾಗ. ಆಮೇಲೆ ಈಕಿಗೆ ಮಗ ಹಾಕಿದ್ಲ ಏನ್ ಮಾಡ್ತಾನ ಅಲ್ಲ ಇದೇನು ಅನ್ನೋದೇ ಇರ್ತಿದ್ದಿಲ್ಲ. ಲವ್ ಎಲ್ಲ ಏನ್ ಇರ್ತಿದ್ದಿಲ್ಲ. ಆರಾಮ್ ನಿಶ್ಚಿಂತೆ ಇರಕ್ ಬರ್ತಿತ್ತಿಲ್ಲ. ಹೌದೌದು ನಿನಗಿರ ಬಿಟ್ಟು ಚೆನ್ನಾಗಿಲ್ಲ ನೋಡು. ಕರಿತಿಲ್ಲ ಬೇಂಡೆ. ಆತ ನೀನ್ ಯಾಕೋ ನಮ್ಮಿ ನಾಯಿ ಏನಾರ ದೆವ್ವಾಗಿ ನಿನ್ ಮೈ ಹೋಗ್ಕೊಂತಾನೆ ಹಂಗ್ಯಾಕೆ ನಾಯಿ ಓದಿರ್ತಿ ತಡಿ ಒಟ್ಟು. ಏ ಚೆನ್ನವಕ್ಕ ಚೆನ್ನವಕ್ಕ. ಅಯ್ಯ ಅಜ್ಜಿ ದಯ ಪಾಟಿ ಹೊರಗೆ ನಿಂತಿರಲಿಲ್ಲ, ಒಳ ಬರ್ಬೇಕಿಲ್ಲ? ಯಾವ ಒಳ ಬರ್ಬೇಕಂತಾನೆ ಇದ್ದೆ. ಯವ್ವ ಏನೋ ಒಂದು ನಾಯಿ ಸಾಕಿ ಅಂತಲ್ಲ ದೊಡ್ಡದೊಂದು, ಅದಕ್ಕೆ ಬೇಕಂತ ಹೊರಗೆ ನಿಂತು ಕರ್ವಿ. ಅಲ್ಲ ನಾಯಿ ಯಾವಾಗಂತ ದೊಡ್ಡದೊಂದು ಸಾಕಿರಿ? ಹೋಗ ಯವ್ವ ಓಣೆಗೆಲ್ಲ ಹಂಚಿ ಕೊಡಂಗ. ಅದ ಅದು ನನ್ನ ಮಗ ತಂದ ಮೊನ್ನೆ 50,000 ರೂಪಾಯಿ. ಒಂದು ನಮ್ನಿ ಹುಲಿ ಇದ್ದಂಗೆ ಐತಿ ಗೊತ್ತನ. ನಮ್ಮ ಮನಿ ಅಂತ ಯಾರು ಬರಂಗಿಲ್ಲ. ಕಳ್ಳ ಪಳ್ಳ ಬಂದ್ರೆ ಏನೆಲ್ಲ ಆತನೇನು ಹಿಡಿದು ತಿಂತಂದ್ರೆ ಮುಗಿದು ಹೋತ. 50,000 ರೂಪಾಯಿ ಹಂಗೆ ಬೈಬಿಡ್ತೀನಿ. ಅಯ್ಯೋ ಅದೇ ಚೆನ್ನವಕ್ಕ ಕೂದಲಿದ್ದಕ್ಕೆ 8 ರೂಪಾಯಿ ಹಾಕಿದ್ರೆ ಚಂದ ಅಂತ. ರೊಕ್ಕ ಐತವ ಈಡಾಗಿ 50,000 ತರ್ತೀರಿ, ಇಷ್ಟು ಇನ್ನ 1 ಲಕ್ಷ ತರ್ತೀರಿ, 50 ಲಕ್ಷ ತರ್ತೀರಿ. ನಮಗಾಗಬೇಕಲ್ವ? ಅದು 50,000 ರೂಪಾಯಿ ಏನಾರು ಇದ್ದಿದ್ರೆ ನಾವು ಅದು ಹೇಳಾರ ಇಬಿಡು. ಮತ್ತೆ ಇಡೀ ದೇಶ ನಮ್ಮ ಕೈಯಾಗೈತೆ ಅನ್ನಂಗೆ ನಡೀತಿದ್ವಿ ನೋಡಿ. ಬರೀ 50,000 ಅಂತಂದು ಅಂತಿದ್ವಿ. ಹೋಲ್ ಬಿಟ್ಟವ ಒಳಗೂ ಬರಕೊಲ್ಲ ಅಂತೀರಿ. ಏನೇ ಇದಕ್ಕೆ ಬಂದಿದ್ರಲ್ಲ? ಅದಾ ಅದು ಅದು ಚೆನ್ನವಕ್ಕ ನಾನೊಂದು ಕೇಳ್ತೀನಿ, ನೀನು ಅದ್ರಾಗ ನಡ್ಕೋಬೇಕಾ? ಮತ್ತೆ ಅಯ್ಯ ಆಡ್ಬಿಟ್ಟೆ ಬರೀ ಅದು ಇದಂತ ಹೇಳ್ತಿ. ಏನು ಹೇಳು? ಇಲ್ಲ ನಿನ್ನ ಮನಸ್ಸನ್ನ 2 ಕೈಲಿ ಗಟ್ಟಿ ಹಿಡ್ಕೊಂಡು ಕಲ್ಲು ಮಾಡ್ಕೋ ಒಂಚೂರು. ಸಮಾಧಾನವಾಗಿರ್ಬೇಕು ನೋಡು. ಕಲ್ಲು ಮಾಡ್ಕೋಬೇಕು ಏನಂತದ? ಏನಿಲ್ಲ, ನಿನ್ನ ಮಗ ಚಂದ್ರು ಆ ಮೀನಾದ ಅದೇನೋ ಒಂದು ಮಗಳು ಮೀನಾಗ ನಾನು ನಿನ್ನ ಪ್ರೀತಿ ಮಾಡ್ತೀನಿ, ನಾನು ನಿನ್ನ ಮದುವೆ ಮಾಡ್ಕೋತೀನಿ, ನಿನ್ನ ಬಿಟ್ರೆ ನಾನು ಯಾರನ್ನೂ ಪ್ರೀತಿ ಮಾಡಲ್ಲ, ನಾನು ಸಣ್ಣ ಅಂತ ಪ್ರೀತಿ ಮಾಡ್ತೀನಿ ಹಿಂಗೆ ಅಂತೇಳಿ ಇವತ್ತು ಬಾಕಿ ಬಸ್ ಇಳಿದು ಬರತ್ಲೇನ ಒಂದು ಹೂವಿಂದು ಇದನ್ನ ಹಿಡ್ಕೊಂಡು ಆಕೆ ಮುಂದೆ ಜಲ್ ಸುರಿಸ್ಕೊಂತ ಕುಂತಿದ್ದಂತ. ನಂಗೆ ಗೊತ್ತಿತ್ತು, ಆದ್ರೆ ನೀವು ಮತ್ತಿಷ್ಟು ಮುಂದುವರಿತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಏನು ಮಾಡ್ಬೇಕು ಇವನ್ನ? ಹೇಳೋದಾತೆಲ್ಲ ಆತ್ ನೋಡು. ಅಲ್ಲ ಆಡ್ಬಿಟ್ಟು ಈ ಮೆಕ್ನಿಕ್ಕೆ ಮೊನ್ನೆ ಅಲ್ಲಿ ಅಂಗಡಿ ಬಂದು ನಾನು ನನ್ನ ಮಗ ಕಿರಣಿ ತೊಗೊಂಬರಕೊಂಡಿದ್ದೆ ಸಂತೆ ಸಾಮಾನ್ಯ. ಅಲ್ಲಿ ಬಂದ್ಲು, ಹಾಯ್ ಚಂದ್ರು ಅಂತ. ಬಾಬಾ ಎಷ್ಟು ಮಂದಿ ನಿಂಗೆ ಮಳ್ ಮಾಡ್ತಾಳ ಏನು ಈಕಿ. ಮತ್ತೆ ಲಕ್ಸ್ ಸೋಪೇ ಬೇಕಂತ ಹಚ್ಕೊಳಕ್ಕೆ. ಅವ್ನ ಅಂಗಡಿ ಅವನಿಲ್ಲ ಅಂದ್ರೆ 2 ದಿವಸ ಬಿಟ್ಟು ತರಿಸ್ತೀನಿ ಅಂದ್ರೆ ಅವಾಗ ತೊಗೋತೀನಿ ಅಂತ. ಲಕ್ಸ್ ಸೋಪ್ ಬಿಟ್ಟು ಬೇರೆ ಹಚ್ಚೋದೇ ಇಲ್ಲ ಅಂತ. ನಂಗೆ ಲಕ್ಸ್ ಸೋಪೇ ಬೇಕು ಅಂತ. ಲಕ್ಸ್ ಸೋಪ್ ಹಚ್ಕೊಂಡು ಏನಕ್ಕಿನ ಐಶ್ವರ್ಯ ಅಂತ ತಿಳ್ಕೊಂಡ್ಬಿಟ್ಟಾಳೆ. ಎಷ್ಟು ಮಂದಿ ನಾವು ಬುಟ್ಟಿ ಹಾಕೊಂಡು ಎಷ್ಟು ಮಂದಿ ಹುಡುಗರು ಜನ ಮಾಡ್ತಾನೆ ನಡ್ಬಿಟ್ಟು ಊರಡ್ಬಿಟ್ಟು ನನ್ನ ಮಗ ಒಳಗೆ ಗಂಟು ಬಿದ್ಬಿಟ್ಟ. ಏನು ಮಾಡೋಕು? ನನ್ನ ಮಗ ನಾನು ಮಾತ್ರ ಹೋಲ್ತು ಹೆಂಗಾರ ಮಾಡಿ ಇಲ್ಲಿವರೆಗೂ ಮುಂದುವರೆದಂದ್ರೆ ಒಂದು ಮಾಡ್ಬೇಕು. ಏನು ಮಾಡ್ಬೇಕಂತ ತಿಳಿವಲ್ತಾ ಬಿಟ್ಟೆ ನನಗೆ. ಏನು ಚೆನ್ನವಕ್ಕ ಆಕಿ ನೀನ ಲಕ್ಷ ಸೋಪ್ ಹಚ್ಕೊಂಡು ತಗೊಂತಾಳ? ಅದೇ ಈ ಟಿವಿಗೆಲ್ಲ ಅಡ್ವರ್ಟೈಸ್ಮೆಂಟ್ ತೋರಿಸಲ್ಲ, ಒಂದು ದೊಡ್ಡ ಟಬ್ನ ಕುತ್ಕೊಂಡು ಅದ್ರ ತುಂಬ ಬುರ್ಗ ಮಾಡ್ಕೊಂಡು ಕಾಲದ ಇಟ್ಟುದ್ದ ಚಾಚ್ಕೊಂಡು ಕಾಲಿಗೆಲ್ಲ ಹಚ್ಕೊಂತ ನೀರು ಹಾಕೋಂತ ವಾಸ್ತಿ ನೋಡ್ಕೊಂತ ಚಂದ ಜಗ ಮಾಡ್ತಿರ್ತಾರಲ್ಲ. ಅದಕ್ಕೆ ಅವರು ನಮ್ಗೆ ಬೆಳ್ಳಗಿರ್ತಾರ. ಈಕಿನೂ ಅದನ್ನ ಹಚ್ಕೊಂತಾನ, ಅದಕ್ಕೆ ಬೆಳ್ಳಗದ. ಅದಕ್ಕೆ ಅಷ್ಟು ಊಟಕ್ಕೆ ಲೈನ್ ಹೊಡ್ಯಾಕತ್ತಾರ. ಅಯ್ಯ ಇದು ಮೊದ್ಲ ನನಗೆ ಗೊತ್ತಾಗಲಿಲ್ಲ ನೋಡು. ಅಲ್ಲೇ ಆಕಿ ಲಕ್ಷ ಸೋಪ್ ಹಚ್ಕೊಳೋದಕ್ಕೂ ನಿನಗೆ ಮೊದಲೇ ಗೊತ್ತಾಗಿದ್ರೆ ನೀ ಏನು ಮಾಡ್ತಿದ್ದಿ? ತಗೋಬೇಡ ಅಂತ ಹೇಳ್ತಿದ್ದೇನೆ. ಅಯ್ಯಾಜಿ ಯಾಕ ತಗೋಬೇಡ ಅಂತ ಹೇಳಕ್ ನಾನು ಯಾರು? ಆಕಿ ರೊಕ್ಕ ಆಕಿ ಸೋಪು ಆಕಿ ಏನಾರು ಮಾಡ್ಕೊಳ್ಳಿ. ನಾನು ತಗೊಂತಿದ್ದೆ, ನಾನು ಸೋಪ್ ತಗೊಂಡು. ಅಲ್ಲ ಈ ಹೌದು ನಂಗೆ ಒಂದು ಕಡಾಕ್ತೈತಿ. ಈಕಿ ಲಕ್ಷ ಸೋಪ್ ತಗೊಂಡು ಅವ್ರಂತೂ ದೊಡ್ಡ ದೊಡ್ಡ ಟಬ್ಬು ಅವು ಜಾಕ ಮಾಡೋದಿರ್ತಾವೆ, ಅದ್ರ ಕುಂತು ಮಾಡ್ತಾರೆ. ಇವ್ರ ಮನ್ಯಾಗ ಮೊದಲೇ ಕೂಲಿ ಮಾಡ್ಕೊಂಡು ತಿಂತಾರ. ಪರಿಸ್ಥಿತಿ ಭಾಳ ಗಂಭೀರ ಐತಿ. ಟಬ್ಬಕ್ಕೆ ಬಂತ ಇಟ್ಕೊಂಡು ಜಾಕ ಮಾಡಕ್ಕೆ ಆಲಾರ್ದು ಮಾಡ್ತೆ. ಅದಕ್ಕೆ ಯಾವ ಟಬ್ನ ಕುತ್ಕೊಂಡು ಕಾಲಿಟ್ಟು ಉದ್ದ ಚಚ್ಕೊಂಡು ಸೋಪ್ ಹಚ್ತಿದ್ದಾಳು? ಅಲ್ಲ ಆ ಯಾವ ಟಬ್ನಾಗ ಕುಂದ್ರೊಳ್ಳಕ್ಕೆ ನಿನಗೆ ಇದಕ್ಕೆ ಬೇಕ್ಲಿ? ಯಾಕ ಅಕಸ್ಮಿಕ ಆಕಿ ಮುಸ್ರಿ ತಿಕ್ಕ ಟಬ್ ಇರುತ್ತಲ್ಲ, ಅದ್ರ ಕುತ್ಕೊಂಡು ಅದೇನೋ ಕಾಲಿಟ್ಟು ಉದ್ದ ಚಚ್ ಸೋಪ್ ಹಚ್ಕೊಂತಿದ್ದಂಗದ. ಅಲ್ಲ ಆಕಿ ಟಬ್ನಾಗರ ಕುತ್ಕೊಳ್ಳಿ, ಮುಸ್ರಿ ತಿಕ್ಕ ಟಬ್ನಾಗರ ಕುತ್ಕೊಳ್ಳಿ. ಇಲ್ಲಾಂದ್ರೆ ಅವ್ರು ದನಕ್ಕೆ ಮುಸ್ರಿ ಹಾಕ್ತಾರಲ್ಲ ಬಾಣಿ, ಆ ಮುಸ್ರಿ ಬಾಣಿಯಾಗರ ಕುತ್ಕೊಂಡು ತೊಳ್ಕೊಳ್ಳಿ. ಅಡ್ಬಿಟ್ಟಿ ನಿನಗೇನ್ಲಿ ನಿನಗ? ನೀನ್ಗೇನು ಲಕ್ಷ ಸೋಪ್ ಅಂತ ಕೇಳಕತ್ತಿ? ನಿನಗೆ ಬೇಕು ಲಕ್ಷ ಸೋಪ? ಒಯ್ಚೆ ಎಲ್ಲ ಜಯಕ
ನಾನು ನಾನು ಒಟ್ಟು ಹಂಗ ಮಸ್ತ್ ಒಂದು ದೊಡ್ಡ ಬಾಂಡೆ ತಿಕ್ಕ ಟಬ್ ತಗೊಂಡು ಬುರ್ಗ ಮಾಡಿ ಅದ್ರಾಗ ಕುಂತ್ಕೊಂಡು ನೆನ್ಕೊಂಡು ಕಾಲು ಇಟ್ಟು ಉದ್ದ ಚಾಚಿ ನಾನು ಸೋಪ್ ಹಚ್ಕೊಂಡು ಮಸ್ತ್ ಬೆಳ್ಳಬೇಕಂತ. ಅಲ್ಲ ಆ ಹುಡುಗಂತೂ ಮದುವೆ ಆಗಿಲ್ಲ, ಅದಕ್ಕೆ ಹಂಗೆ ಮಾಡಿದ್ರೆ ಮಂದಿ ಹೋಗ್ತಾರ. ಯಾರು ಏನಂಗಲ್ಲ, ನೀನಿಗೆ ಮದುವೆ ಆಗೈತೆ, ನಿನಗೆ ಹೋಗ್ಬೇಕು ಅರ್ಬಿಟ್ಟಿ. ನಾನು ಮದುವೆ ಆದ್ರೆ ನನಗೂ ಹಂಗ ಚಂದಾಗಿರ್ಬಾರ್ದು ಅಂತ ಏನಾರ ಐತನ್ನ ರೂಲ್ಸ್. ಯಾಕ ನಾನು ಹಂಗ ಇರ್ಬೇಕು, ಚಂದ ಬೆಳ್ಳಗ. ನನಗೆ ನನ್ನಿಂದ ತಾಯಿ ಬಂದಾಗ ನಿಂದ ಸರಿಗಿರ್ಕ ಸುತ್ತಬೇಕು. ನನಗೆಲ್ಲ ನಾಸೆ ಮತ್ತ ಹಂಗ, ಅದಕ್ಕ ನಾನು ಹಚ್ಕೊಂತೀನಿ. ಹಾ, ಸಮಾಧಾನ ಸಮಾಧಾನ ಸಮಾಧಾನ. ಓಂ ಶಾಂತಿ ಓಂ ಶಾಂತಿ ಅನ್ನ. ಒಂದ್ಸಲ ಉಸಿರು ಚಲೋತ್ನಿಗೆ ಜೋರಾಗಿ ಮ್ಯಾಗ ಹಾಕು, ಉಸಿರು ಮೆಲ್ಲಕ್ಕೆ ಕೆಳಬಿಡು. ಹಾ, ಓಂ ಶಾಂತಿ ಓಂ ಶಾಂತಿ. ಈಗ ಸಮಾಧಾನ ಆಗ್ತಿಲ್ಲ ಮನಸ್ಸು. ಹೇಳಿ, ಯಾಕೆ ಚಿರಿದಿ? ಏನ್ ನನ್ನಿಂದ ಆಗೈತಿ? ನನ್ನ ಯಾಕೆ ಸಿಟ್ಟು ಬಂತು? ಅಲ್ಲ ಅಡ್ಬಿಟ್ಟಾರ ಬಂದು ಬೆಂಕಿ ಹಚ್ಚಿದ್ದಾತು, ಹೇಳಿದ್ದಾತು. ಅಲ್ಲ ಈಗ ನನಗೆ ಏನು ಮಾಡ್ಲಿ ಅಂತ ದಿಕ್ ತೋರ್ಸ್ಲಾರ್ದಂಗೆ ನಾನು ಇಲ್ಲಿ ಓಡಾಡ್ಕೊಂಡು ನಿಂತೀನಿ. ನೀವು ನಿಮ್ಮಿಂದ ನೀವು ಶೋಕಿ ಮಾಡಕ್ಕೆ ಮಾತಾಡ್ತಿರಲ್ಲ. ನಂದೇನು ಲೆಕ್ಕತಿ? ನಾನು ಏನು ಮಾಡಲಿ? ಈಗ ನನ್ನ ಮಗನ ಉಳಿಸ್ಬೇಕು, ನಾ ಹಿಂಗೆ ಮಾಡಿ ಹೇಳ್ರಿ. ಅದಕ್ಕೆ ಇರೋದು ಒಂದೇ ಐಡಿಯಾ ನೋಡು. ಹೌದಾ? ಏನು ಹೇಳಿ ಜಲ್ದಿ. ಏನಿಲ್ಲ, ಬಡ ನಿನ್ನ ಮಗ ಒಂದು ಕನ್ಯೆ ತೆಗೆದು ಮದುವೆ ಮಾಡು. ಯಾಕಂದ್ರೆ ನಿನ್ನ ಮಗಗೆ ಬೇಕಾದ ಕೊಡಕ್ಕೆ ಜಗ್ಗಿ ಮಂದಿ ನಿಂತಾರ, ಆಸ್ತಿ ಏನು ಕಮ್ಮಿ ಇಲ್ಲ, ಇರೋ ಒಬ್ಬ ಮಗ ಅದಾನ. ಯಾರೇನು ಬೇಕಾದ್ರೆ ಬಂದು ಕೊಡ್ತಾರೆ. ಬಡ ಇಲ್ಲಿ ಕನ್ಯೆ ನೋಡಕ್ಕೆ ಶುರು ಮಾಡು. ಅಕ್ಕಿಗಿಂತ ಚಂದ ಹುಡುಗಿನ ತೊಗೊಂಬಂದು ಮದುವೆ ಮಾಡು. 4 ದಿವಸ ನಿನ್ನ ಮಗ ಹಂಗೆ ಹಿಂಗೆ ಮಾಡ್ತಾನೆ, ಆಮೇಲೆ ಏನು ನೋಡಿ ಚಂದಾಗಿ ಜೀವನ ಮಾಡ್ಕೊಂಡು ಹೋಗ್ತಾನೆ ಮುಂದೆ. ಅಷ್ಟ ಮಾಡೋಣ ನೋಡು, ಬೇರೆ ಏನೂ ಉಪಾಯ ಇಲ್ಲ. ಹಾಗಂತೀಯ? ಅಲ್ಲೇ ಅಷ್ಟು ಒಳ್ಳೆ ಹುಡುಗಿ ಯಾರು ಸಿಗ್ಬೇಕಂತ ನೋಡು. ಚೆನ್ನಾಗ ಹುಡುಕಿದ್ರೆ ನಿನ್ನ ಮಗ ಮದುವೆ ಮಾಡ್ರೆ ಒಳ್ಳೇದು. ನೀ ಹಿಂಗೆ ಬಿಟ್ಕೊಂಡು ಕುಂತಿ ಗ್ಯಾರಂಟಿ ಪಕ್ಕ. ಮತ್ತೆ ಆಕಿ ನೋಡ್ಸ್ಕೊಂಬಂದು ಮನೆಗೆ ಹೋಗ್ಸ್ಕೊಂತಾನು. ಇವ ಬೇಡ ಇವ ಮೊದಲೇ ಆಡ್ಬಿಟ್ಟು ಕುಡಿತಾ ಅಂತ ನೀನೇ ಹೇಳಿದೆ. ಮತ್ತೆ ಕುಡಿದು ಯಾರ್ಕೊಂತಿದ್ರ ಇಲ್ಲ ಮನೆಯಾಗೆಲ್ಲ ಕುಡು ಬಾಟಿ ತಂದು ಒಟ್ಟಿದ್ರೆ ಅಲ್ಲ ಒಂದು ಹೊರೆ ಬರಲ್ಲ, ಒಂದು ಬದುಕು ಬರಲ್ಲ. ಅಲ್ಲಿ ಎಲ್ಲ ಚಟದವು ಹೋಗಿ ಹಂತಕಿನ ಅಡ್ರೆಸ್ ಕರ ಮಸುಡಿ ಕೂಲ ಒಂದರ ಹೆಣ್ಣಿನ ಲಕ್ಷಣ ಒಂದ್ಲಿ ಸಂಸಾರ ಹೆಣ್ಮಗಳು ಇರೋ ಲಕ್ಷಣ ಒಂದರ ಅದು. ಇವ ಬೇಡ ಮರೇ ಬೇಡವ ಯವ್ವ, ಬೇಡ ನನ್ನ ಮಗ ಒಂದ್ಯಾವ ಕನ್ಯೆ ತೆಗೆದು ಇವತ್ತ ನನ್ನ ಗಂಡಿಗೆ ಹೇಳಿ ಒಂದು ಕನ್ಯೆ ನೋಡಕ್ಕೆ ಹೇಳಿ ಮದುವೆ ಮಾಡ್ಬೇಕು. ಚೆನ್ನವಕ್ಕ, ರಾತ್ರಿ ಬೇಯಿಸಿ ನಿನ್ನ ಗಂಡು ಬರೋಕ್ಕಿಂತ ಮುಂಚೆಕ್ಕ ಮಸ್ತ್ ಹಾಲಿನಾಗ ಶಾವಿಗೆ ಪಾಯಸ ಮಾಡಿ ದ್ರಾಕ್ಷಿ ಗೋಡಂಬಿ ಕೇರ್ಬೀಜ ತುಪ್ಪ ಎಲ್ಲ ಹಾಕಿ ಒಂದು ಚಲೋದ ನಿಂಬೆಹಣ್ಣು ತಗೋ ಮಸ್ತ್ ತಿನ್ನಿಸಿ ರಾತ್ರಿ ಮಕ್ಕಳ ಮುಂದೆ ನಿಂಬೆಹಣ್ಣು ತಿಕ್ಕಿ ಆತ ನೀನು ಮದ್ವೆ ಮಾಡ್ಬೇಕು ಅನ್ನಂಗೆ ಮಾಡಿ ಬಡ ನಿನ್ನ ಮಗಗ ಮದ್ವೆ ಮಾಡಿಸ್ಬಿಡು. ಹಂಗೆ ಆಡ್ಬಿಟ್ಟು ನನಗೆ ನಂದಿದೈತಿ ಶಾವಿಗೆ ಪಾಯಸ ಮಾಡ್ಬೇಕಂತ ಮತ್ತೆ ಇಲ್ಲ ಬರ್ದಾಟ ಮಗಳೇ. ಅಲ್ಲ ಶಾವಿಗೆ ಪಾಯಸದ್ದು ಏನಂದ್ರೆ ಆಕಸ್ಮಿಕ, ಈಗಿದು ಸರಿಗಿಲ್ಲ ಅಂತೇಳಿ ನನ್ನ ಮಗ ಇನ್ನೊಂದು ಸರಿ ಹುಟ್ಟಿದ್ರು ಹುಟ್ಟಬಹುದು. ಅದಕ್ಕಾಗತ್ವಾ ನಿಂಬೆಹಣ್ಣು ತಿಕ್ಕಿದ್ರೆ ನಿನ್ನ ಮಗನ ಮದುವೆ ಮಾಡೋಕೆ ನಿನ್ನ ಗಂಡು ಹ್ಞೂ ಅಂದ್ರು ಹ್ಞೂ ಅನ್ಬೋದು. ಯಾರು ಕೆಲಸ ಆಗ್ತಾವ? ಆಕಸ್ಮಿಕ ಒಂದು ಹುಟ್ಟಿತ್ತಂದ್ರೆ ಚಲೋ ಅಲ್ಲ, ನಾವು ಚಲೋದು ಇನ್ನೊಂದು. ಚೆನ್ನವಕ್ಕ, ಇದೆಲ್ಲ ಅನುಭವ ಆಕಿಗೆ ಆಗಿದ್ದಂಗೆ ಐತಿ, ಅದನ್ನ ನಿನ್ನ ಮೇಲೆ ಹೇಳಕತ್ತಲ್ಲ. ಹೌದಲ್ಲ ಆಡ್ಬಿಟ್ಟು ನಮಗಾರ ಆಗಲೇ ಒಂದಾಗೈತಿ, ನಿನಗೆ ಒಂದು ಇಲ್ಲಲ್ಲ. ನೀನೇ ಯಾಕಂತ ಪ್ರಯತ್ನ ಮಾಡ್ಬೋದು ನನಗೆ ಕೇಳಕ್ ಬಂದಿ? ನಮ್ದು ಹಂಗೆ ಸತತವಾದ ಪ್ರಯತ್ನ ನಡೀತಾ ಇದೆ. ಅದಕ್ಕೆ ನಾವು ಹಿಂಗೆ ಹೇಳಿದ್ದು. ಬಿಟ್ಟು ನಾಚಿಕೆ ಮಾನ ಮರೆದೇನಿಲ್ಲ ಅಲ್ಲೇ ನಿನಗೆ? ಯಾಕ ನಾಚಿಕೆ ಮಾನ ಮರೆದಂದ್ರೆ ಮಕ್ಕಳಾಗದ ಹಿಂಗೆ ಸುಮ್ಕೊಂಡ್ರು. ಇಜ್ಜಿ ಸಮಾಧಾನಕರ ಬಹುಮಾನ ಕೊಡ್ತೀನಿ, ಸಮಾಧಾನವಾಗಿರು. ಇಲ್ಲಿ ಇನ್ನೊಮ್ಮೆ ಹೇಳು, ಓಂ ಶಾಂತಿ ಓಂ ಶಾಂತಿ. ಚೆನ್ನವ ನಿನ್ನ ಓಂ ಶಾಂತಿಗೆ ತಗೊಂಡೋಗಿ ಸೇರಿಸ್ಬಿಡ್ತಾವ.